ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರಾಯರ ಮಹಿಮೆಗಳಲ್ಲಿ ಈಗಾಗಲೇ ನಾವು ಅನೇಕ ಮಹಿಮೆಗಳನ್ನು ಕೇಳ್ತಾ ಇದ್ದೀವಿ. ಎಲ್ಲೆಲ್ಲಿ ಗುರುರಾಯರ ಸನ್ನಿಧಾನ ಇರುತ್ತೋ ಅಲ್ಲೆಲ್ಲ ಅವರು ಅನುಗ್ರಹ ಮಾಡ್ತಾ ಹೋಗ್ತಾರೆ. ಯಾರಿಗೆ ಯಾವ ಕಾಲದಲ್ಲಿ ಏನ್ ಮಾಡಬೇಕು ಅಂತ ಅನುಗ್ರಹವನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಅನೇಕ ಕಡೆ, ಈ ಊರು ಆ ಊರು ಅಂತಲ್ಲ, ಅನೇಕ ಊರುಗಳಲ್ಲಿಯೇ ಇದ್ದ ಭಕ್ತರಿಗೆ ಸ್ಮರಣೆ ಮಾಡಿದ ಕೂಡಲೇ ಬಂದು ಅನುಗ್ರಹಿಸಿದ ಘಟನೆ ಸುಮಾರಿದೆ. ಅದೇ ರೀತಿ ಸೊಲ್ಹಾಪುರ, ಈ ಕ್ಷೇತ್ರದಲ್ಲಿ ಇದ್ದ ಒಬ್ಬ ವ್ಯಕ್ತಿ, ಅವರಿಗೆ ಆದ ದಿವ್ಯ ಅನುಗ್ರಹವನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅವರು ರಾಜಾರಾಮ್ ಕಮಲಾಕರ ಜೋಶಿ ಅಂತ. ಇದು 1939 ವರ್ಷದಲ್ಲಿ ನಡೆದ ಘಟನೆ. ಅವರು ತಾವು ಲೌಕಿಕ ವೃತ್ತಿಯನ್ನ ಮುಗಿಸ್ತಾರೆ. ಮುಗಿಸಿ ಆದ್ಮೇಲೆ ಒಂದು ದಿವಸ ಆ ವೃತ್ತಿಯನ್ನ ಪಡಿತಾರಲ್ಲ, ಪದವಿಯನ್ನ ಪಡೆದ್ರು, ಡಿಗ್ರಿ ಆಯ್ತು. ಬಹಳ ಸಂತೋಷದಿಂದ ಮನೆಯಲ್ಲಿ ಒಂದು ಸಿಹಿ ಭೋಜನದ ವ್ಯವಸ್ಥೆ ಆಗಿತ್ತು. ಎಲ್ಲ ಸಿಹಿ ಪದಾರ್ಥವನ್ನು ತಿಂದ್ರು. ಆದ್ರೆ ಯಾಕೋ ಸಿಹಿನೇ ಕಹಿ ಆಗೋಯ್ತು. ಏನಾಯ್ತು, ಈ ಯಾರು ಪಾಸ್ ಆಗಿದ್ರಲ್ಲ ಆ ವ್ಯಕ್ತಿ, ಕಮಲಾಕರ ಜೋಶಿ, ಇವರಿಗೆ ದಿಢೀರಂತ ವಾಂತಿ ಪ್ರಾರಂಭ ಆಯ್ತು. ತುಂಬಾ ಕಷ್ಟವನ್ನ ಅನುಭವಿಸಿದ್ರು. ಏನಿದು, ತಿಂದದ್ದು ಏನೇನೋ ಅದೆಲ್ಲ ಹೊರಗೆ ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೊಟ್ಟೆ ನೋವು ಬೇರೆ ಜೊತೆಗೆ, ಮತ್ತೆ ತಿಂದಿದ್ದೆಲ್ಲ ಹೊರಗೆ, ಕುಡಿದಿದ್ದು ಹೊರಗಡೆ. ಏನ್ ಮಾಡೋದು? ತಂದೆ ತಾಯಿಗಳಿಗೆ ಬಹಳ ಚಿಂತೆ ಆಯ್ತಂತೆ. ಎಲ್ಲಾ ಕಡೆ ತಿರುಗದೆ ಅಂತ. ಇದನ್ನು ಪರಿಹರಿಸ್ಕೊಳ್ಳಿಕ್ಕೆ ಏನು ತಿಂದ ಮೇಲೆ ಹೋಗ್ತಾನೆ ಇದೆ, ಏನ್ ಮಾಡೋದು? ತಾವಿದ್ದ ಜಾಗದಲ್ಲಿ ಹೋದ್ರು, ಪೂನೆಗೆ ಹೋದ್ರು. ಹೀಗೆ ಅನೇಕ ಕಡೆ ಇರೋಂಥ ದಿವ್ಯವಾದ ಯಾವ ಯಾವ ಔಷಧಗಳಿದೆ ಎಲ್ಲಾ ತಗೊಂಡ್ರು ಕೂಡ ವಾಸಿ ಆಗ್ತಾ ಇಲ್ಲ. ಬಹಳ ದುಃಖ ಆಯ್ತು. ಏನಿದು, ಮಗನಿಗೆ ಇಂತಹ ಕಷ್ಟ ಒದಗಿ ಬಂತು. ಏನೋ ಸುಖದಲ್ಲಿ ಇರ್ಬೇಕಾಗಿದ್ದವರು ಕೊನೆಗೆ ದುಃಖದಲ್ಲಿ ಇರೋ ತರ ಆಯ್ತು. ಕೊನೆಗೆ ಮನೆಯಲ್ಲೇ ಕೂತರಂತೆ. ಏನ್ ಮಾಡೋದು, ದಿಕ್ಕು ತೋಚ್ತಾ ಇಲ್ಲ. ಸುಮ್ಮನೆ ಕೂತಿದಿರತ್ತೆ. ಒಂದು ದಿವಸ ಇವರ ಪರಿಚಿತರು ಮನೆಗೆ ಬರ್ತಾರೆ. ಅವರು ಅತ್ಯಂತ ರಾಯರ ಭಕ್ತರು. ಅವರು ಬಂದು ಹೇಳ್ತಾರಂತೆ, ಏನಿಲ್ಲ, ಇಷ್ಟ ತಾನೆ, ಇದೇನು ದೊಡ್ಡ ವಿಷಯನೇ ಅಲ್ಲ. ನಮ್ಮ ಗುರುರಾಯರ ಬಳಿ ಹೋಗಿ ಸೇವೆಯನ್ನ ಮಾಡಿ ಪರಿಹಾರ ಖಂಡಿತ ಆಗತ್ತೆ, ಯಾಕೆ ಯೋಚಿಸ್ತೀರಿ ಅಂತ. ಇವರಿಗೆ ಅದ್ರ ಮೇಲೆ ವಿಶ್ವಾಸ ಇಲ್ಲ. ಯಾರಿಗೆ? ತಂದೆ ತಾಯಿಗಳಿಗಿದೆ. ಆದ್ರೆ ಯಾರು ಪಾಸ್ ಆದ್ನಲ್ಲ ಅವನಿಗೆ, ಅಯ್ಯೋ ಇದೇನಿದು, ಇಷ್ಟಿಷ್ಟು ಎಲ್ಲಾ ಕಡೆ ತಿರುಗ್ ಬಂದು ಏನು ಆಗ್ಲಿಲ್ಲ. ಅಲ್ಲೇನೋ ವೃಂದಾವನ ಅಂತೆ, ಅಲ್ಲಿ ಹೋದ್ರೆ ಆಗ್ಬಿಡತ್ತಂತೆ. ಅಲ್ಲಿ ಪಾದೋದಕ, ಆ ಮೃತ್ತಿಕಾ ಸೇವನೆ ಇದೆಲ್ಲ ಮಾಡಿದ್ರೆ ಸಾಕಂತೆ, ಆಗ್ಬಿಡತ್ತಂತೆ ಪರಿಹಾರ. ಯಾರೋ ಏನೋ ಹೇಳ್ತಾರೆ ಅಂತ ನಮ್ಮ ತಂದೆ ತಾಯಿನೂ ಕೇಳ್ತಾರಲ್ಲ ಅಂತ ಮಗ ಅಂದ್ಕೊಂಡಂತೆ. ಆದ್ರೆ ತಂದೆ ತಾಯಿಗೆ ವಿಶ್ವಾಸ ಇಲ್ಲ. ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ನೀನ್ ಮಾಡ್ಕೊಂಡ್ ಬಾ ಹೋಗು ಅಂತ ಮಗನಿಗೆ ತಂದೆ ತಾಯಿ ಆದೇಶವನ್ನು ಮಾಡ್ತಾರೆ. ಮಗ ಕೊನೆಗೆ ಆಯ್ತು, ಇನ್ನೇನ್ ಮಾಡೋದು, ತಂದೆ ತಾಯಿ ಮಾತನ್ನ ಮೀರಬಾರ್ದು ಅಂತ ಒಂದು ತಲೆಯಲ್ಲಿತ್ತು ಅವನಿಗೆ. ಸರಿ, ತಂದೆ ತಾಯಿಯ ಮಾತನ್ನ ಮೀರಬಾರ್ದು ಅಂತ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಒಪ್ಪಿಕೊಂಡ. ಲೆಕ್ಕ ಹಾಕೊಳ್ಳಿ, ನಿಜವಾದ ತಂದೆ ತಾಯಿ ಅಂದ್ರೆ ಯಾರು? ಗುರುರಾಯರೇ ನಮಗೆ ತಂದೆ ತಾಯಿ. ಅವರೇ ನಮಗೆ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಪೋಷಣೆಯನ್ನು ಮಾಡೋರು ಎಂಥ ಕಷ್ಟ ಸಂದರ್ಭ ಬಂದಾಗ. ಅಂಥ ಗುರುರಾಯರು ಬೇಡ, ತಂದೆ ತಾಯಿಗಳಿಗೂ ತಂದೆ ತಾಯಿಯವರು ಎಲ್ಲರಿಗೂ. ಆದ್ರೆ ತಂದೆ ತಾಯಿ ಮೇಲೆ ಏನೋ ವಿಶ್ವಾಸ, ಮಾತೃದೇವೋ ಭವ ಪಿತೃದೇವೋ ಭವ ಅನ್ನೋ ರೀತಿಯಲ್ಲಿ ಮಾತಿಗೆ ಕಟಿಬದ್ಧನಾದ, ಒಪ್ಪಿಕೊಂಡಾಯ್ತು, ಇನ್ನು ಹೊರಡಬೇಕು ಅಂತ ಸಂಕಲ್ಪ. ಸರಿ, ಮಂತ್ರಾಲಯ ಕ್ಷೇತ್ರಕ್ಕೆ ಸೀದಾ ಹೋದ್ರು. ಹೇಗೆ ಸೇವೆ ಮಾಡಬೇಕು ಅಂತೆಲ್ಲ ಹೇಳಿ ಕಳಿಸಿದ್ರು ತಂದೆ ತಾಯಿ. ಸರಿ, ಹಾಗೆ ಮಾಡ್ತೀನಿ. ಅಲ್ಲಿ ನದಿಗೆ ಹೋಗಿ ಸ್ನಾನವನ್ನ ಮಾಡಿ ನಂತರ ಬಂದು ರಾಯರಿಗೆ ಪ್ರದಕ್ಷಿಣೆಯನ್ನ ಹಾಕ್ತೇನೆ. ನಿರಂತರ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ಸೇವೆಯನ್ನ ಮಾಡ್ತೇನೆ ಅಂತ. ಸರಿ, ಹಾಗೆ ಒಂದು ಛತ್ರದಲ್ಲಿ ರೂಮನ್ನು ತಗೊಂಡ್ರು. ಅಲ್ಲೇ ಇದ್ರು. ಬೆಳಗ್ಗೆ
ಸ್ನಾನಕ್ಕೆ ಅಂತ ಹೊರಟರು. ಹೋಗಿ ಸ್ನಾನವನ್ನ ಮುಗಿಸಿ ತಮ್ಮ ಪ್ರತಿನಿತ್ಯ ಜಪದ ಕಾರ್ಯಗಳೇನಿದೆ ಆ ಜಪವನ್ನ ಮಾಡ್ಕೊಂಡಂತೆ. ಅಂದ್ರೆ ತಂದೆ ತಾಯಿಗಳು ನಿರ್ದೇಶ ಮಾಡಿದ ಪ್ರಕಾರ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋದೇನಿದೆ ಅದೇ ಒಂದು ದೊಡ್ಡ ಮಂತ್ರ ಅವರಿಗೆ. ಮತ್ತೆ ಶ್ರೀ ಪೂರ್ಣಬೋಧ ಗುರುತೀರ್ಥ ಈ ಸ್ತೋತ್ರ, ಅದನ್ನ ಪುಸ್ತಕ ಇಟ್ಟುಕೊಂಡು ಓದ್ಲಿಕ್ಕಂತೂ ಬರುತ್ತೆ ತಾನೆ. ಹಾಗೆ ಅವರು ಓದ್ತಾ ಕಾಲವನ್ನ ಕಳೆದ್ರು. ಸರಿ, ಬೆಳಗ್ಗೆ ಪಾರಾಯಣ ಆಯ್ತು, ಹೋಗಿ ಪ್ರದಕ್ಷಿಣೆ ಸೇವೆಯನ್ನ ಮಾಡ್ತಾರೆ. ಆಮೇಲೆ ನಾಮಲೇಖನ ಅದನ್ನು ಬರೆದರಂತೆ, ಶ್ರೀ ರಾಘವೇಂದ್ರಾಯ ನಮಃ ಅಂತ. ಹೀಗೆ ಬೆಳಗಿನ ಜಾವದ ಕಥೆ ಮುಗೀತು. ಮಧ್ಯಾಹ್ನದ ಹೊತ್ತಿಗೆ ಊಟದ ಸಮಯ. ಊಟ ಅಂದ್ರೆ ಹೆದರಿಕೆ ಅವರು. ಅಯ್ಯೋ ಬೇಡವೇ ಬೇಡ, ನಾನಿನ್ನ ಈ ಸಾಲಾಗಿ ಎಲೆಯನ್ನ ಹಾಕಿದ್ದಾರೆ, ನಾನ್ ಮಧ್ಯ ಕೂತು ತಿಂದು ಆಮೇಲೆ ವಾಂತಿ ಮಾಡಿ ಬೇರೆಯವ್ರಿಗೆಲ್ಲ ಅಸಹ್ಯ ಭಾವನೆ ಉಂಟಾಗತ್ತೆ, ಬೇಡ, ನನಗಿದು ಬೇಡವೇ ಬೇಡ ಅಂತ ಹೇಳಿ ವಾಪಸ್ಸು ಮಧ್ಯಾಹ್ನದ ಹೊತ್ತು ಊಟ ಬೇಡ ಅಂತ ಹೊರಟಿದ್ದಾರೆ ರೂಮ್ ಕಡೆ. ಅರ್ಚಕರಿದ್ದವ್ರಿಗೆ ಪ್ರೇರಣೆ ಆಯ್ತು. ಅವ್ರಂದ್ರು, ಯಾಕೆ ನೀವು ಹೋಗ್ತಾ ಇದ್ದೀರಿ? ಇವತ್ತು ಗುರುವಾರ, ಆದ್ರಿಂದ ಇವತ್ತು ರಾಯರ ಪ್ರಸಾದವನ್ನ ಸ್ವೀಕರಿಸದೆ ನೀವು ಹೋಗೋ ಹಾಗೆ ಇಲ್ಲ, ಅದನ್ನ ಸ್ವೀಕರಿಸಿಯೇ ಹೋಗ್ಬೇಕು ನೀವು, ಇಲ್ಲಿ ಎರಡು ಮಾತಿಲ್ಲ ಅಂತ. ಯಾಕಂದ್ರೆ ಇವರು ಸೇವೆ ಮಾಡೋದನ್ನೆಲ್ಲ ಗಮನಿಸಿದ್ರು ಅವರು. ಏನಿದು ಬೆಳಗ್ಗೆ ನಿರಂತರವಾಗಿ ಹೀಗೆ ಸೇವೆ ಮಾಡ್ತಾರೆ, ಏನೋ ಪಾಪ ಕಷ್ಟ ಇರ್ಬೇಕು, ರಾಯರ ಪ್ರಸಾದ ಸ್ವೀಕಾರ ಆಗ್ಲಿ, ಖಂಡಿತ ಪರಿಹಾರ ಆಗತ್ತೆ. ಇಷ್ಟಾದ್ಮೇಲೆ ಹೋಗಿ ಇಷ್ಟ ಇಲ್ಲ ಆದ್ರೆ ಕೂತ್ಕೊಂಡ್ರು. ಇವ್ರೇನ್ ಅನ್ಕೊಂಡಿದ್ರು, ಒಂದು ಹೊತ್ತು ಊಟವನ್ನ ಹೇಗ್ ಮಾಡ್ಲಿ ಅಂತ ಯೋಚಿಸ್ತಾ ಇರೋರು ಒಂದು ತುತ್ತು ಒಳಗಡೆ ಇಟ್ಕೊಂಡ್ರೆ ಏನಾಗತ್ತೆ ಅಂತ ಭಯ ಇವ್ರಿಗೆ. ಸುಮ್ಮನೆ ಎಲೆ ಮುಂದೆ ಹಾಗೆ ಕೂತಿದ್ದಾರೆ. ಬಡ್ಸೋರೆಲ್ಲ ಏನು ಎಲೆ ಹಾಗೆ ಇದೆಯಲ್ಲ, ತಿಂದೇ ಇಲ್ವಲ್ಲ, ತಿನ್ನಿ ತಿನ್ನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಒಂದು ತುತ್ತು ಬಾಯಿಗೆ ಹೋಯ್ತಂತ. ಹೆದರಿಕೆ, ತಿಂದದ್ದೆಲ್ಲ ಹೊರಗೆ ಬರುತ್ತಲ್ಲ. ಆದ್ರೆ 3ನೇ ತುತ್ತಾಯ್ತು, 4ನೇ ತುತ್ತಾಯ್ತು, ಇಡೀ ಊಟ ಮುಗಿಸಿದ್ರು. ಆಮೇಲೆ ಕೈ ತೊಳ್ಕೊಳ್ಬೇಕಾದ್ರೆ ದಡ ಎದ್ದು ಬಂದ್ರಂತೆ. ಆಯ್ತು, ಇನ್ನ ನಾನು ಕೈ ತೊಳ್ಕೊಂಡ್ಮೇಲೆ ಇದೆ ಅಂತ ಒಂದ್ ಕಡೆ ಓಡ್ ಹೋದ್ರಂತೆ. ಏನಾಗ್ಲಿಲ್ವಂತೆ, ಸುಮ್ಮನಾಗ್ಬಿಟ್ರಂತೆ. ಆಶ್ಚರ್ಯ ಆಯ್ತಂತೆ. ರೂಮ್ಗೆ ಹೋದ್ರಂತೆ. ಮಧ್ಯಾಹ್ನ ಬಂದು, ಸಂಜೆ ಬಂದು ಸೇವೆ ಮಾಡಿದ್ರು. ರಾತ್ರಿ ಬಂದು, ರಾತ್ರಿ ರೂಮ್ನಲ್ಲಿ ಇದ್ದ ಯಾರೋ ಫಲಾರ ವ್ಯವಸ್ಥೆಯನ್ನು ಮಾಡಿದ್ರಂತೆ. ಫಲಾರ ತಂದು ಕೊಟ್ಟಿದ್ದಾರೆ, ಅದನ್ನು ಸ್ವೀಕಾರ ಮಾಡಿದ್ರು. ಆಶ್ಚರ್ಯ, ತಿಂದದ್ದೇನೋ ಹೊರಗೆ ಬರ್ತಾ ಇಲ್ಲ. ತಿಂದದ್ದೇನು ರಾಯರ ಪ್ರಸಾದ. ಪ್ರಸಾದ ತಿಂದ ಮೇಲೆ ಇನ್ನೇನಾಗುತ್ತೆ, ಖಂಡಿತ ದಿವ್ಯ ಅನುಗ್ರಹ ಆಯ್ತು ಅಂತ ಅರ್ಥ ಅಲ್ಲಿ. ಸರಿ, ಅಷ್ಟಾದ್ಮೇಲೆ ಮಾರನೇ ದಿವಸ ಆಯ್ತು, ಹಾಗೆ ಆಯ್ತು, ಸೇವೆ ಮಾಡಿದ್ರು. 1 ವಾರದ ತನಕ ಆಯ್ತು. ಅದು ಆಶ್ಚರ್ಯವೋ ಆಶ್ಚರ್ಯ. ಎಂಥೆಂಥ ವೈದ್ಯರೇ ಏನೂ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ನನ್ನ ತಂದೆ ತಾಯಿ ಎಷ್ಟು ಒಳ್ಳೆ ಸ್ಥಳಕ್ಕೆ ನನ್ಗೆ ಕಳಿಸಿದ್ದಾರೆ. ಇಲ್ಲಿ ಬರ್ದೇ ಇದ್ದಿದ್ರೆ ನನಗೆ ಯಾರು ಉದ್ಧಾರ ಮಾಡ್ತಾ ಇದ್ರು? ನನ್ನ ಜೀವನ ಹಾಳಾಗೋಗ್ತಾ ಇತ್ತು. ಸಿಹಿ ಅಲ್ಲ, ನಿರಂತರ ಜೀವನವಿಡೀ ಕಹಿ ಆಗ್ತಾ ಇತ್ತು. ಆದ್ರೆ ರಾಯರು ನನಗೆ 1 ವಾರ ತಾವು ಸೇವೆಯನ್ನು ತಗೊಂಡು ನನ್ನ ಉದ್ಧಾರ ಮಾಡಿದ್ದಾರೆ. ವಸ್ತುತಃ ನಾಸ್ತಿಕ, ಇವ್ರ ಮೇಲೆ ನಂಬಿಕೆ ಇಲ್ಲ ನನಗೆ. ಆದ್ರೆ ತಂದೆ ತಾಯಿ ಬಲವಂತಕ್ಕೆ ಬಂದವನು, ನಾನ್ ರಾಯರ ಪರಮ ಭಕ್ತನಾಗ್ಬಿಟ್ಟೆ ಅಂತ ಅವರು ತುಂಬಾ ಭಾವ ಪರವಶರಾಗಿ 1 ವಾರ ಇದು ಸೇವೆ ಮಾಡ್ಕೊಳೋದ್ರಂತೆ. ಯಾಕೆಂದ್ರೆ 1 ವಾರ ಅದು ಸ್ವಾರ್ಥತೆಗಾಗಿ ಸೇವೆ ಅಂತ ಇತ್ತು. 1 ವಾರ ನೀವು ಮಾಡಿದ ಉಪಕಾರ, 1 ವಾರ ನಿರಂತರ ಸೇವೆ ಮಾಡ್ತೀನಿ ಅಂತ 7 ದಿವಸ ಮತ್ತೆ ಸೇವೆ ಮಾಡಿದೆ. ತೃಪ್ತಿ ಆಯ್ತು ರಾಯರಿಗೆ. ಒಂದು ಸ್ವಾರ್ಥತೆಗೋಸ್ಕರ ಆಯ್ತು, ನಿಸ್ವಾರ್ಥವಾಗಿ ಮುಂದಿನ 7 ದಿವಸಗಳ ಕಾಲ ಸೇವೆ ಆಯ್ತು. ಇಷ್ಟು ನಡೆದ ಘಟನೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು? ನಾಸ್ತಿಕನಿಗೂ ಕೂಡ ರಾಯರು ತಮ್ಮ ಬಳಿ ಬಂದಾಗ ಅನುಗ್ರಹವನ್ನ ಮಾಡಿದ್ರು. ಅಂದ್ರೆ ನಂಬಬೇಕು, ಗುರುಗಳನ್ನ ಯಾವ ರೀತಿ ನಂಬುತ್ತಾರೋ ಆ ರೀತಿ ಗುರುಗಳ ಅನುಗ್ರಹ ಮಾಡ್ತಾರೆ. ನಂಬಿ ಆ ಟೈಮ್ನಲ್ಲಿ ಸೇವೆಯನ್ನ ಮಾಡಿದ ಅವನು, ಅದಕ್ಕೆ ಫಲವೂ ಸಿಕ್ತು. ಇದೇ ರೀತಿ ಇನ್ನೊಮ್ಮೆ ಅವರಿಗೆ ಒಂದು ಅವಕಾಶ ಸಿಕ್ತಂತೆ, ವಿದೇಶಕ್ಕೆ ಹಾರ್ಲಿಕ್ಕೆ ಒಂದು ಅವಕಾಶ. ಆದ್ರೆ ಒಂದು ಗೊಂದಲ ಅಂತೆ, ನಾನು ಹೋಗ್ಬೇಕಾ ಬೇಡ್ವಾ ತಂದೆ ತಾಯಿಗಳನ್ನ ಬಿಟ್ಟು ಅಂತ ಇವ್ರ ಮನಸ್ಸಿಗೆ. ರಾಯರನ್ನೇ ಕೇಳ್ಬಿಡೋಣ ಅಂತ ಹೋದ್ರಂತೆ. ಸೇವೆ ಮಾಡ್ತಾರೆ. ಏನೋ ಒಂಥರ ಕನಸ್ತಲ್ಲಿ ಬಂದಾಗ ಆಯ್ತಂತೆ. ಹೇಳಿದಂತೆ, ನೋಡು ನೀನ್ ಅಲ್ಲಿ ಹೋಗಬೇಡ ವಿದೇಶಕ್ಕೆ, ಅಲ್ಲಿ ಏನೇನ್ ಸಿಗತ್ತೋ ಅದೆಲ್ಲ ನಿನ್ಗೆ ಇಲ್ಲೇ ಸಿಗತ್ತೆ, ಇಲ್ಲೇ ಇದ್ಬಿಡು ಅಂತ. ಆಶ್ಚರ್ಯ ಆಯ್ತು, ಸುಮ್ನಾಗ್ಬಿಟ್ಟಂತೆ. ಒಂದು ಮುಂದಿನ ಗುರುವಾರ, ಯಾವಾಗ ಸೂಚನೆ ಮಾಡಿದಲ್ಲ ಅದರ ಮುಂದಿನ ಗುರುವಾರ ಅವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಮ್ಯಾಜಿಸ್ಟ್ರೇಟ್ ಆಗ್ಬಿಟ್ರು.
ಹಾಗಾದ್ರೆ ಲೆಕ್ಕ ಹಾಕೊಳ್ಳಿ, ಗುರುರಾಯರ ಅನುಗ್ರಹ ಎಂಥೆಂಥ ಪದವಿಯನ್ನು ದೊರಕಿಸಿಕೊಡುತ್ತೆ. ಅಸಾಧಾರಣವಾದ ಪದವಿಯನ್ನ ಸಾಧಾರಣವಾದವ್ರಿಗೆ ಬೇಗ ದೊರಕಿಸಿಕೊಡುತ್ತೆ. ಏನಿಲ್ಲ, ಆದರೆ ಯಾವ ರೀತಿ ಶ್ರದ್ಧೆ ಭಕ್ತಿ ಇರುತ್ತೋ ಆ ನಿಟ್ಟಿನಲ್ಲಿ ಗುರುರಾಯರು ಅನುಗ್ರಹಿಸ್ತಾರೆ ಅಂತ ಈ ರೀತಿಯಲ್ಲಿ ಗುರುರಾಯರ ಒಂದು ದಿವ್ಯವಾದ ಮಹಿಮೆಯನ್ನ ಸೋಲ್ಹಾಪುರದ ವ್ಯಕ್ತಿಗೆ ಆಗಿದ್ದನ್ನು ನಾವು ಗಮನಿಸಬಹುದು. ಹೀಗೆ ಎಲ್ಲೆಲ್ಲಿ ರಾಯರ ಭಕ್ತರು ಇದಾರೋ ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನೀವು ಯಾವ ಊರು ಹೇಳಿ ಅಲ್ಲೊಬ್ರು ರಾಯರ ಭಕ್ತರಿರ್ತಾರೆ. ವಿದೇಶದಲ್ಲಿ ರಾಯರ ಭಕ್ತರಿದ್ದಾರೆ, ನಮಗೂ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇಂದಿಗೂ ಕೂಡ ಅಲ್ಲಲ್ಲಿ ರಾಯರ ಮಹಿಮೆಗಳನ್ನ ಒಬ್ರು ಹೀಗಂದ್ರೆ ಇನ್ನೊಬ್ರು ಹಾಗಂತಾರೆ. ಕೆಲವು ಮಹಿಮೆಗಳು ಉತ್ಪ್ರೇಕ್ಷೆ ಅಂತ ಅನ್ನಿಸ್ಬೋದು, ಕೆಲವು ಮಹಿಮೆ ಉತ್ಪ್ರೇಕ್ಷೆ ಆಗಿರಲ್ಲ, ಅದು ಅವರ ಅನುಭವಕ್ಕೆ ಇರುತ್ತೆ. ಕೆಲವು ತೀರಾ ಅಸಂಬದ್ಧ ಮಹಿಮೆ ಅಂದ್ರೆ ಅದು ಬೇರೆ ವಿಷಯ. ಸಾಮಾನ್ಯವಾಗಿ ಗಮನಿಸಿದಾಗ ಎಂಥ ದಿವ್ಯವಾದ ಮಹಿಮೆಯ ಅನುಭವಗಳನ್ನ ಇವರೆಲ್ಲ ಪಡೆದಿದ್ದಾರೆ ಅಂತ ಗಮನಿಸ್ಬೋದು. ಇಂಥ ಗುರುರಾಯರು ಈ ರೀತಿಯ ಮಹಿಮೆಗಳನ್ನ ನಮ್ಮೆಲ್ಲರಿಗೂ ವಿಶೇಷವಾಗಿ ತೋರಿಸ್ತಾ ದಿವ್ಯ ಅನುಗ್ರಹವನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.